ಒಟ್ಟಾರೆ ನಿಮ್ಮ ದೇಹ ಬಿಜೆಪಿಯಲ್ಲಿದೆ, ಮನಸ್ಸು ಕಾಂಗ್ರೆಸ್ನಲ್ಲಿದೆ ಅನ್ನೋದೊಂದು ಮಾತಿದೆ ಸರ್, ನಿಜನಾ ಸರ್? ಅದು 100ಕ್ಕೆ 100 ಸುಳ್ಳು. ನನ್ನ ಮನಸ್ಸು ಎಲ್ಲ ಕೂಡ ಯಶವಂತಪುರ ಕ್ಷೇತ್ರದ ಮೇಲಿದೆ. ಯಶವಂತಪುರ ಕ್ಷೇತ್ರದ ಜನತೆ ಏನು ಕೇಳ್ತಾ ಇದ್ದಾರೆ, ಅವ್ರ ಸಮಸ್ಯೆನ ಬಗೆಹರಿಸಬೇಕು ಅಂತಕ್ಕಂಥದ್ದು ಒಂದೇ ಒಂದು ದೃಷ್ಟಿ. ಅದು ಹೊರತುಪಡಿಸಿದ್ರೆ ಮಿಕ್ಕ ಯಾವುದೂ ಇಲ್ಲ. ನೀವು ಹೇಳ್ದಂಗೆ ಮನಸ್ಸು ಅಲ್ಲೆಲ್ಲೋ, ಹೃದಯ ಇಲ್ಲೆಲ್ಲೋ, ಅದ್ಯಾವುದೂ ಇಲ್ಲ. ಆಯಿತು, ನೀವು ಒಂದು ಮಾಡಿ, ನೀವು ಕ್ಯಾಂಡಿಡೇಟ್ ಯಾವುದು JDS ಅಭ್ಯರ್ಥಿ ನೀವೇ, ನಾನು BJP MLA, ನೀವು ನನ್ನನ್ನು ಬಂದು ಅಪ್ರೋಚ್ ಮಾಡಬೇಕಲ್ಲ. ನೀವು ಅಪ್ರೋಚ್ ಮಾಡಿಲ್ಲ ಅಂದರೆ ನಾನೇನು ಮಾಡಲಿ? ಆಯಿತು, ಪಕ್ಷದ ಯಾರಾದರೂ ಬಂದು ನನ್ನ ಕೇಳಬೇಕಲ್ಲ, ಪಕ್ಷದ ಪರ ನೀವು ಪ್ರಚಾರ ಮಾಡಿ ಅಂತೇಳಿ. ನಾನು ವಾಟರ್ ಸಪ್ಲೈದು ಹಾಕರ ಎತ್ತಿದ್ದು ಮೀಟಿಂಗ್ ಹೋಗಿದೆ ಎಂಟೈರ್ ಕ್ಷೇತ್ರನ. ಅವ್ರು ಪುಟ್ಟಣ್ಣ ಫೋನ್ ಮಾಡಿದ್ರು, ಒಂದು ನಿಮಿಷ ನಾನು ನೋಡಬೇಕು ಅಂತ, ಬನ್ನಿ ಅಂತಂದೆ. ಬಂದರು, ಮೀಟಿಂಗ್ ನಡೀತಾ ಇತ್ತು. ಅವ್ರು ಬೇಡ, ಅವ್ರಿಗೆ ಮಾಹಿತಿ ಕೇಳಿಕೊಂಡು ಹೋದರು, ಅಷ್ಟೇ, ಮುಗಿದೋಯ್ತು ಅಷ್ಟೇ. ಅವ್ರು ಬಂದು ಕೇಳಿದ್ರು ಯಾರಿಗೆ ನೋಡಿ, ಕುಡಿಯೋ ನೀರಿನ ಘಟಕ ಏನು ಮಾಡಿದ್ರು, ಆ್ಯಕ್ಷನ್ ಮಾಡೋಕ್ಕೆ ಮಾಡಿದ್ರು. ಯಾರೋ 5,000ನೋ 10,000ನೋ ಇವತ್ತು ಸಂಪಾದನೆ ಆಯ್ತಾ ಇಲ್ಲ. ಅವೆಲ್ಲವನ್ನು ಕೂಡ ಕುಡಿಯೋ ನೀರು ಇರ್ಬೋದು, ಅದು ಮೋಟ್ರ್ ಮಿಷಿನ್ ಇರ್ಬೋದು, ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಯಾರೋ 24x7 ನೀರು ಕೊಡ್ತಾಯಿದ್ರು. ಇವರೇನು ಮಾಡಿದ್ರು, ಟೆಂಡ್ರ್ ಮಾಡಿದ್ರೆ ಕಾರ್ಪೊರೇಷನ್ಗೆ ಇನ್ಕಮ್ ಬರ್ತಾರೆ ಅಂತ ಮಾಡಿದ್ರು. ಬೇರೆ ಏನು ಮಾಡಿದ್ರು, 50,000, 35,000, 40,000 ಟೆಂಡ್ರು ಮಾಡಿದ್ರು. ಈಗ ಯಾವನ್ನು ಕಟ್ತಾ ಇಲ್ಲ. ಯಾರು 35,000, 40,000 ಹೇಳಿದ್ರು, ಅದು ಯಾರೂ ಬರ್ತಾನೆ ಇಲ್ಲ. ಇವರು ನಮ್ಮ ಜನಪ್ರತಿನಿಧಿ ಕೇಳಬೇಕಲ್ಲ. ವಾಟರ್ ಟ್ಯಾಂಕ್ ವಿಚಾರ ಅವ್ರಿಗೇನು ಗೊತ್ತಿರ್ತದೆ? ಇದರಲ್ಲಿ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಿಂದ ಉಪಮುಖ್ಯಮಂತ್ರಿಗಳು ಗಮನ ತಂದಿದ್ದೇನೆ, ಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದೇನೆ. ಯಾರೋ ಒಬ್ರು ನಡ್ಸ್ಕೊಂಡು ಹೋಗ್ತಾರೆ ಪಾಪ, 24x7 ಕಷ್ಟಪಡ್ತಾರೆ, ನೀರೆಲ್ಲ ತರ್ತಾರೆ, ಶೇಖರಣೆ ಮಾಡ್ತಾರೆ, 5 ರೂಪಾಯಿ ಕಲೆಕ್ಟ್ ಮಾಡ್ತಾರೆ, ಕೊಡ್ತಾರೆ. ಅದರಲ್ಲೇನು 1,000 ರೂಪಾಯಿ ಸಿಕ್ಕುವುದಿಲ್ಲ. ಒಂದು ತಿಂಗಳಿಗೆ 4-5 ಸಾವಿರ ರೂಪಾಯಿ ಸಿಕ್ಕಿದ್ರೆ ಸಿಕ್ಬೋದು. ಈಗ ಏನಾಗುತ್ತೋ, ಟೆಂಡ್ರ್ ಮಾಡಿಬಿಟ್ರು, 199 ಲಾಕ್ ಆಗೋಯ್ತು. ಈಗ ನೀರಿಗೆ ಹಾಕರೇ ಇದ್ದಿದ್ದು ಯಾರಿಗೆ ಜವಾಬ್ ಹೇಳೋದು? ಈ ಆಫೀಸರ್ ಜವಾಬ್ ಹೇಳ್ತಾರ? ಅವ್ರು ಹೇಳೋದಿಲ್ಲ, ಹೇಳೋದೇ ನಾವು. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಟೆಂಡರ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಜನಪ್ರತಿನಿಧಿ ನಮ್ಮನ್ನು ಕೇಳಿದ್ರೆ ನಾನು ಸೊಲ್ಯೂಷನ್ ಹೇಳ್ತಿದ್ದೆ, ಏನು ಮಾಡ್ಬೋದು ಅಂತ. ಮತ್ತೊಂದು ವಾಟರ್ ಟ್ಯಾಂಕ್ ಮಾಫಿಯಾ ಬೆಂಗಳೂರಲ್ಲಿ ನಡೀತಾ ಇಲ್ಲ, ಹೊರ ಜಿಲ್ಲೆಗಳು, ಹೊರ ಹಳ್ಳಿಗಳಿಂದ ನೀರನ್ನು ತಂದು ಇಲ್ಲಿ ಅದನ್ನ ಮಾಫಿಯಾ ಮಾಡ್ತಾ ಇದ್ದಾರೆ ಜಲಮಂಡಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸರ್. ಅದು ನನಗೆ ಮಾಹಿತಿ ಇಲ್ಲ. ನನ್ನ ಕ್ಷೇತ್ರದಲ್ಲಿ ನಡೀತಾ ಇತ್ತದು. ನಾವೇ ಅಪಾರ್ಟ್ಮೆಂಟ್ಸ್ನವರು, ಬೇರೆಯವರು ಎಲ್ಲ ಸೇರಿ 800 ರೂಪಾಯಿಗಿಂತ ಮೇಲ್ಪಟ್ಟು ಮಾರಬಾರ್ದು ಅಂತೇಳಿ ಕಂಡೀಷನ್ ಹಾಕಿದ್ದೀವಿ. ಏನಾದ್ರು 800 ರೂಪಾಯಿ ಮೇಲ್ಪಟ್ಟು ಮಾರಿದ್ರೆ ಅವ್ನು ಯಾರೇ ಆಗಿರಲಿ, ಓನರು ಪ್ಲಸ್ ಗಾಡಿ ಸೀಸ್ ಮಾಡಬೇಕು ಅಂತೇಳಿ ನಾನು ನಮ್ಮ ಕ್ಷೇತ್ರದಲ್ಲಿ ಡಿಸೈಡ್ ಮಾಡಿಸಿದ್ವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.